ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಸತ್ಯವೇದದ ಬೆಳಕನ್ನು ಕಾಪಾಡಿಕೊಂಡು ಪಾಲಿಸಬೇಕು. ಈ ದಿನದ ದೇವರ ವಾಕ್ಯ, ನಿನ್ನ ಬೆಳಕನ್ನು ಸತ್ಯವನ್ನು ಕಳುಹಿಸು, ಅವು ನನ್ನನ್ನು ನಡೆಸಿ ನಿನ್ನ ಪರಿಶುದ್ಧ ಪರ್ವತಕ್ಕೂ ಗುಡಾರಗಳಿಗೂ ನನ್ನನ್ನು ಬರಮಾಡಲಿ. ಕೀರ್ತನೆಗಳು 43ನೇ ಅಧ್ಯಾಯ 3ನೇ ವಚನ. ದೇವರ ವಾಕ್ಯವನ್ನು ಬೋಧಿಸುವ ಹೃದಯಗಳಲ್ಲಿ ಪರಿಶುದ್ಧಾತ್ಮನು ಕೆಲಸ ಮಾಡಬೇಕು. ಆಗ ಸ್ವತಃ ಕ್ರಿಸ್ತನು ಸತ್ಯವನ್ನು ಸ್ಪಷ್ಟವಾಗಿ ಶುದ್ಧವಾದ ರೀತಿಯಲ್ಲಿ ಜನರಿಗೆ ಹೇಳಿದಂತೆ ಅವರೂ ಜನರಿಗೆ ಸತ್ಯವನ್ನು ಬೋಧಿಸಬಹುದು. ಕ್ರಿಸ್ತನು ತನ್ನ ಮಾತುಗಳಲ್ಲಿ ಮಾತ್ರವಲ್ಲದೆ ತನ್ನ ಜೀವನದಲ್ಲೂ ಸತ್ಯವನ್ನು ಪ್ರಕಟಪಡಿಸಿದನು. ಅನಂತನಾದ ದೇವರ ವಾಕ್ಯಗಳನ್ನು ಪ್ರಶ್ನಿಸಲು, ಅವನ ಆಜ್ಞೆಗಳನ್ನು ಅವರ ಇಷ್ಟ ಬಂದಂತೆ ಪರಿಶೀಲಿಸಲು, ಪರಿಷ್ಕರಿಸಲು, ಮರುರೂಪಿಸಲು, ಇದಕ್ಕೆಲ್ಲ ಅನುಮೋದಿಸಲು ಮತ್ತೆ ರದ್ದುಗೊಳಿಸಲು ಸ್ವಾತಂತ್ರ್ಯವಿದೆ ಎಂಬಂತೆ ಲೋಕದ ಈ ಕಾಲದ ಮನುಷ್ಯರು ವರ್ತಿಸುತ್ತಾರೆ. ದೇವರ ಸ್ಪಷ್ಟವಾದ ನಿರ್ಧಾರವನ್ನು ಅವರು ತಪ್ಪಾಗಿ ವ್ಯಾಖ್ಯಾನಿಸಲಾಗದಿದ್ದರೆ, ತಪ್ಪಾಗಿ ಅರ್ಥೈಸಲಾಗದಿದ್ದರೆ, ಅಥವಾ ಬದಲಿಸಲು ಸಾಧ್ಯವಾಗದಿದ್ದರೆ, ಅಥವಾ ಜನಸಮೂಹವನ್ನು ಮತ್ತು ತಮ್ಮನ್ನು ಮೆಚ್ಚಿಸುವಂತೆ ಅದನ್ನು ಬಗ್ಗಿಸಲು ಸಾಧ್ಯವಾಗದಿದ್ದರೆ ಅವರು ಅದನ್ನು ಮುರಿದು ಹಾಕುತ್ತಾರೆ. ಮನುಷ್ಯನ ಅಭಿಪ್ರಾಯಗಳಿಂದ ನಾವು ನಡೆಸಲ್ಪಟ್ಟರೆ ನಾವು ಎಂದಿಗೂ ಸುರಕ್ಷಿತವಾಗಿರುವುದಿಲ್ಲ. ಆದರೆ ಕರ್ತನು ಹೀಗನ್ನುತ್ತಾನೆ ಎಂಬ ವಾಕ್ಯದಿಂದ ನಡೆಸಲ್ಪಟ್ಟರೆ ನಾವು ಸುರಕ್ಷಿತರಾಗಿರುತ್ತೇವೆ. ದೋಷರಹಿತ ನ್ಯಾಯಾಧೀಶನ ತೀರ್ಪಿಗಿಂತ ಕಡಿಮೆ ಗುಣಮಟ್ಟದ್ದು ಯಾವುದೇ ಆಗಿದ್ದರೂ ನಮ್ಮ ಆತ್ಮದ ರಕ್ಷಣೆಗಾಗಿ ಅದನ್ನು ನಂಬಲು ಸಾಧ್ಯವಿಲ್ಲ. ದೇವರನ್ನು ತಮ್ಮ ಮಾರ್ಗದರ್ಶಕನನ್ನಾಗಿ ಮಾಡಿಕೊಳ್ಳುವವರು ಮತ್ತು ಆತನ ವಾಕ್ಯವನ್ನು ತಮ್ಮ ಸಲಹೆಗಾರನನ್ನಾಗಿ ಮಾಡಿಕೊಳ್ಳುವವರು ಜೀವದ ಬೆಳಕನ್ನು ಹಿಂಬಾಲಿಸುತ್ತಾರೆ. ದೇವರ ಜೀವಂತವಾದ ದೈವೀ ಸ್ಫೂರ್ತಿಯು ಅವರನ್ನು ನೇರವಾದ ಮಾರ್ಗಗಳಲ್ಲಿ ನಡೆಸುತ್ತದೆ. ಹೀಗೆ ನಡೆಸಲ್ಪಡುವವರು ದೇವರ ವಾಕ್ಯದ ಬಗ್ಗೆ ತೀರ್ಪು ಮಾಡಲು ಧೈರ್ಯ ಮಾಡುವುದಿಲ್ಲ. ಆದರೆ ಆತನ ವಾಕ್ಯವೇ ಅವರನ್ನು ತೀರ್ಪು ಮಾಡುತ್ತದೆ ಎಂದು ಅವರು ಯಾವಾಗಲೂ ನಂಬುತ್ತಾರೆ. ಆತನ ವಾಕ್ಯದಿಂದ ಅವರು ತಮ್ಮ ನಂಬಿಕೆಯನ್ನು ಮತ್ತು ಧರ್ಮವನ್ನು ಹೊಂದಿಕೊಳ್ಳುತ್ತಾರೆ. ಅದು ಅವರ ಮಾರ್ಗವನ್ನು ತೋರಿಸುವ ಮಾರ್ಗದರ್ಶಿಯಾಗಿರುತ್ತದೆ. ಅದು ಅವರ ಪಾದಕ್ಕೆ ಬೆಳಕಾಗಿರುತ್ತದೆ, ಅವರ ಮಾರ್ಗಕ್ಕೆ ದೀಪವಾಗಿರುತ್ತದೆ. ಅವರು ಬೆಳಕಿನ ತಂದೆ, ಅಂದರೆ ಬದಲಾಗದಿರುವ, ಹಿಂದಿರುಗದಿರುವ ದೇವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾರೆ. ತನ್ನ ಎಲ್ಲ ಕಾರ್ಯಗಳಲ್ಲಿ ಕೋಮಲವಾದ ಕರುಣೆಯನ್ನು ಹೊಂದಿರುವವನು ನೀತಿವಂತರ ಮಾರ್ಗವನ್ನು ಮಧ್ಯಾಹ್ನದವರೆಗೂ ಹೆಚ್ಚೆಚ್ಚಾಗುವ ಬೆಳಕಿನಂತೆ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡುತ್ತಾನೆ. ಸತ್ಯವೇದದಲ್ಲಿ ನಮಗೆ ಬೆಳಕಿದೆ. ನಾವು ಕಾಪಾಡಿಕೊಂಡು ಪಾಲಿಸದ ಎಲ್ಲ ದೊರೆತಿರುವ ಬೆಳಕಿಗೆ ನಾವೇ ಜವಾಬ್ದಾರರಾಗಿರುತ್ತೇವೆ. ಅನೇಕರು ಸ್ವೀಕರಿಸಿದ ಸತ್ಯದೊಂದಿಗೆ ಅವರ ಕ್ರಿಯೆಗಳು ಹೊಂದಾಣಿಕೆಯಾಗಿರುವುದಿಲ್ಲ. ನಮ್ಮ ಯೋಜನೆಗಳಲ್ಲಿ ನಾವು ಹೆಚ್ಚಾಗಿ ಮಾನವ ಅಂಶಗಳನ್ನೇ ಪಾಲಿಸುವವರಾಗಿದ್ದೇವೆ. ಪರಿಶುದ್ಧಾತ್ಮನ ಮಾನಸಾಂತರದ ಪ್ರಭಾವದ ಬಲವು ಹೃದಯದ ಮೇಲೆ, ಜೀವನದ ಮೇಲೆ ಬೀಳುವಂತೆ ನಾವು ಪರಿಶುದ್ಧಾತ್ಮನ ಮೇಲೆ ಅವಲಂಬಿತರಾಗಿರುವುದಿಲ್ಲ. ಅಜೇಯವಾದ ಮತ್ತು ಅದ್ಭುತವಾದ ನಂಬಿಕೆಯಲ್ಲಿ ಕೊರತೆಯುಳ್ಳವರಾಗಿದ್ದೇವೆ. ಸತ್ಯವನ್ನು ಪಾಲಿಸುತ್ತಾ ತಮ್ಮ ಆತ್ಮಗಳನ್ನು ಶುದ್ಧೀಕರಿಸಿಕೊಳ್ಳದ ನಡವಳಿಕೆಗಳಿಂದ ಸತ್ಯದ ಮೌಲ್ಯವು ಅಥವಾ ಪ್ರಭಾವದ ಶಕ್ತಿಯು ದುರ್ಬಲವಾಗುತ್ತದೆ. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳುವವರೊಂದಿಗೆ ದೇವರ ರಹಸ್ಯಗಳು ಇರುತ್ತವೆ. ದೇವರ ವಾಕ್ಯದ ಶುದ್ಧೀಕರಣದ ಶಕ್ತಿಯ ಅಡಿಯಲ್ಲಿ ಮಾನವ ಸಹೋದರತ್ವದ ತತ್ವಗಳು ಪ್ರಕಟವಾಗುವಂತೆ ನಮಗೆ ದೇವರಲ್ಲಿ ನಂಬಿಕೆ ಬೇಕು. ನಮಗೆ ಪರಿಶುದ್ಧಾತ್ಮನ ಮಾರ್ಗದರ್ಶನವೂ ಬೇಕಾಗಿದೆ. ಮನಸ್ಸು ಮತ್ತು ಹೃದಯದ ಮೇಲೆ ಅದರ ಶಕ್ತಿಯು ದೇವರ ಪರಿಶುದ್ಧ ವಾಕ್ಯದಲ್ಲಿರುವ ಸತ್ಯಗಳನ್ನು ಪ್ರಕಟಪಡಿಸಲು ಅನುವು ಮಾಡಿಕೊಡುತ್ತದೆ. ಮಾನವ ಆತ್ಮಗಳೊಂದಿಗೆ ನಿಜವಾದ ಸಂಪರ್ಕಕ್ಕೆ ಬಂದ ಉತ್ತಮವಾಗಿರುವ ತತ್ವಗಳು
ಉತ್ತಮವಾದ ಮತ್ತು ಶ್ರೇಷ್ಠವಾದ ಅಭ್ಯಾಸಗಳಿಗೆ ಕಾರಣವಾಗುತ್ತದೆ. ಕ್ರಿಸ್ತನಲ್ಲಿದ್ದಂತಹ ಸತ್ಯವನ್ನು ಪಾಲಿಸಬೇಕು. ಆಗ ಕ್ರೈಸ್ತರು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರುವುದಿಲ್ಲ, ಕ್ರಿಸ್ತನ ಪ್ರೀತಿಯು ಅವರ ಜೀವನವನ್ನು ವ್ಯಾಪಿಸುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.